ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತೇಳಿ, ಮ್ಯಾಥ್ಸ್ ಫ್ಯಾಕಲ್ಟಿ. ನಾನು ಡಾಕ್ಟರ್ KCC ಅಕಾಡೆಮಿಲಿ ನನ್ನ ಜೊತೆ ಪಿ ಕುಸುಮ ಅಂತೇಳಿ 10th ಓದ್ತಿರೋ ನನ್ನ ಸ್ಟೂಡೆಂಟ್ ಇದ್ದಾಳೆ. ಸೊ ನಿಮಗೋಸ್ಕರ ನಾವೇನು ಮಾಡ್ತೀವಿ, √3 is ರಾಶ್ ನಂಬರ್ ಕನ್ಫರ್ಮ್ ಕ್ವಶನ್ನು, ಕನ್ಫರ್ಮ್ 3 ಮಾರ್ಕರು, ಕನ್ಫರ್ಮ್ 2 ಮಾರ್ಕರ್ ಬರೋಂಥ ಕ್ವಶನ್ಸ್ನ ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಏನೋ ಡೌಟ್ಸ್ ಇದೆ √3 is ರಾಶ್ ನಂಬರು? ಹಾಂ ಸರ್, ಸ್ವಲ್ಪ ಹೇಳ್ಕೊಡಿ ಸರ್. ಓಕೆ. ಸೊ ನಮ್ಮಲ್ಲಿ ಇವಾಗ ಏನು ಮಾಡ್ತೀವಿ ಅಂತಂದರೆ, √3 is ರಾಶ್ ನಂಬರ್ನ ನೋಡು, ಇಲ್ಲೇನು ಅಂತಂದರೆ ಈಸಿಯಾಗಿ ನೀನು ಇವಾಗ ನಾನು ಆಲ್ರೆಡಿ ಗ್ರಾಫ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ಸರಿ ಗ್ರಾಫ್ ವಿಡಿಯೋ ನೋಡ್ಕೊಳ್ಳಿ. ಇದರಲ್ಲಿ ಮಿನಿ ಮೋಡನ್ನು ಹಾಕಿದ್ದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಏನು ಮತ್ತು ನೇಚರ್ ರೂಟ್ಸ್ ಆಗಿದೆ, ಎಲಿಮಿನೇಷನ್ ಮೆಥಡ್ ಆಗಿದೆ, ನೋಡ್ಕೊಳ್ಳಿ, ಈಸಿ ಆಗುತ್ತೆ. ನಾವು ಪ್ರೂವ್ ದಟ್ ಇಸ್ ಎ ರಾಶ್ ನಂಬರ್. ನಿಮಗೆ ಕನ್ಫರ್ಮ್ ಏನಾಗುತ್ತೆ, ಇದು ಕನ್ಫರ್ಮ್ 2 ಮಾರ್ಕರ್ ಬರೋಂಥ ಕ್ವಶನ್ನು. ಓಕೆ, 2 or 3 ಮಾರ್ಕರ್ ಮಿಸ್ ಆಗೋದು. ಇವನ್ CBSEಗೂ ಬರುತ್ತೆ, ಇವನ್ ಸ್ಟೇಟ್ ಬೋರ್ಡ್ಗೂ ಬರುತ್ತೆ ಅಂಥ ಕ್ವಶನ್ನು. ಸೊ ಇದು ಸಾಲ್ವ್ ಮಾಡೋಣ ಇವಾಗ. ಓಕೆ, ಸೊ ಈಗ ಫಸ್ಟ್ ಏನು, ಸೊ √5 is an irrational ನಂಬರ್. ಫಸ್ಟ್ ನೀವೇನು ಮಾಡ್ಕೋಬೇಕು ಅಂದರೆ, ಲೆಟ್ ಅಸ್ ಅಸ್ಯೂಮ್, ಸೊ ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಫಸ್ಟು ಲೆಟ್ ಅಸ್ ಅಸ್ಯೂಮ್ √5 is rational. ರಿವರ್ಸ್ ತೊಗೊಳ್ಳೋಣ ನಾವು. ಓಕೆ, ಸೊ ಏನು ಮಾಡ್ತೀನಿ, ಫಸ್ಟು √5 ಲೆಟ್ ಅಸ್ ಅಸ್ಯೂಮ್ √5 is an rational ಅಂತ ಬರ್ಕೋತೀನಿ. ರಾಷ್ನಲ್ ಅಂತಂದರೆ ಏನಾಗುತ್ತೆ, ಇಟ್ಸ್ ದ ಫಾರ್ಮ್ ಆಫ್ √5 is equal to P/Q and Q is not equal to 0. ಬೇಕು ಅಂದರೆ P and Q are the co-primes ಅಂತಲೂ ಬರೀಬೋದು ಇಲ್ಲಿ. ಸೊ ಇವಾಗ ಏನು ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, √5Q ಆಯಿತು. √5Q ಆಯಿತು. ಅರ್ಥ ಆಯ್ತಾ ಇಲ್ಲಿವರೆಗೆ? ಸೊ ಫಸ್ಟ್ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. √5 is an irrational number ಅಂತ ಪ್ರೂವ್ ಮಾಡಬೇಕು. ನಾವು ರಿವರ್ಸ್ ತಗೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ √5 is rational number. ಸೊ √5 is equal to P/Q. ಸೊ P is equal to √5Q ಆಗುತ್ತೆ. ಸೊ ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಯಿತು, P² ಆಗುತ್ತೆ. P² is equal to 5Q². ಇಲ್ಲಿ ಮಿಸ್ಟೇಕ್ ಆಗಬಾರ್ದು. ಸೊ ಏನು ಬರೀಬೇಕು, P² is equal to 5Q². ಇವಾಗ ಏನು ಬರೀತೀರಾ, therefore 5 divides P². If 5 dividing P², then ಏನಂತ ಕನ್ಕ್ಲೂಷನ್, therefore 5 divides ಏನು ಬರೀಬೇಕು, P. ಎಸ್, ಗುಡ್. 5 divides P. ಕ್ಲಿಯರಾ? ನೆಕ್ಸ್ಟು ಈಗ 5 divides P ಆಯ್ತಲ್ಲ. ಸೊ therefore ಕನ್ಕ್ಲೂಷನ್ ಏನು ಬರೀತೀರಾ, ಲೆಟ್ P is equal to ಏನು ತಗೋತೀರಾ, P is equal to 5K ತೊಗೊಳ್ಳೋಣ. ಯಾಕೆಂದರೆ 5 divides P² ಆಗಿದೆ ಅಲ್ವಾ. 5 divides P ಇರೋದ್ರಿಂದ ನಾನು ಏನು ಮಾಡ್ತೀನಿ, ಲೆಟ್ P is equal to 5K ಅಂತ ತಗೋತೀನಿ. ಸೊ ಇವಾಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ನೀವೇನು ಮಾಡ್ಕೋಬೇಕು, ಇದನ್ನು ಇಕ್ವೇಷನ್ 1 ಅಂತ ಯೂಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಯಿತು, P² is equal to 5² ಏನಾಯಿತು, 25K². ಫ್ರಮ್ ಈಕ್ವೇಷನ್ 1 P² ವ್ಯಾಲ್ಯೂ ಏನಿದೆ, 5Q² ಇದೆ. ಅದನ್ನ ರಿಪೀಟ್ ಮಾಡಿ, 5Q² is equal to 25K². ಅರ್ಥ ಆಯ್ತಲ್ವಾ? ಈಸಿ ಅಲ್ವ ಇಲ್ಲಿ? ಸೊ 5 1s 5 5s. ಸೊ ಏನು ಬರುತ್ತೆ ಆನ್ಸರು, Q² is equal to 5K². ಈಗ ಸೇಮ್ ಸ್ಟೇಟ್ಮೆಂಟ್ ಬರುತ್ತೆ. Q² is equal to, ಸೊ 5K². ಏನು ಬರೀತಾರೆ ಕನ್ಕ್ಲೂಷನ್, therefore 5 divides Q². ವೆರಿ ಗುಡ್. 5 divides Q². ನೆಕ್ಸ್ಟ್ ಏನು ಬರೀತೀರಾ, therefore 5 divides ಏನು ಬರೀತೀರಾ, Q. ಸೊ ಇವಾಗ ಏನಾಯಿತು, 5 divides P, 5 divides Q. ಏನು ಕನ್ಕ್ಲೂಷನ್ ಬರೀತೀರಾ, therefore 5 divides both P and Q. ಈ ಎರಡು 5 divide both P and Q ಅಂದ್ರೆ ನಮ್ಮದು co-prime ಫೈಲ್ ಆಯ್ತಲ್ವಾ. ವಾಟ್ ಇಸ್ ದ ಕನ್ಕ್ಲೂಷನ್, therefore our assumption is wrong. Our assumption is wrong ಅಂದ್ರೆ ಏನು ಅಸ್ಯೂಮ್ ಮಾಡ್ಕೊಂಡಿದ್ವಿ ಇಲ್ಲಿ, ಲೆಟ್ ಅಸ್ ಅಸ್ಯೂಮ್ √5 is rational ಅಂತ ಹಾಕೊಂಡಿದ್ವಲ್ಲ. ಏನು ಕನ್ಕ್ಲೂಷನ್ ಬರಿಬೇಕೀಗ, therefore √5 is an irrational number. ಅರ್ಥ ಆಯ್ತಾ? ಇನ್ನೊಂದು ರಿಪೀಟ್ ಮಾಡ್ತೀನಿ ನೋಡಿ, ಈಸಿಯಾಗಿ. ಹೆಂಗೆ ಈಗ, ಸರ್ ನನಗೆ ಅರ್ಥನೇ ಆಗ್ತಿಲ್ಲ, ನನ್ನ ಫ್ರೆಂಡ್ಸ್ ಕೆಲವರು ಇರ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ಮ್ಯಾಥ್ಸು, ಬಟ್ ಕನ್ಫರ್ಮ್ ಕ್ವಶನ್ 2 ಮಾರ್ಕರು, ಅವ್ರಿಗೆ ಹೆಂಗೆ ಈಸಿಯಾಗಿ ಬರೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಲೆಟ್ ಅಸ್ ಅಸ್ಯೂಮ್ √5 is a rational ಅಂತ ಬರ್ಕೊಳ್ಳಿ. √5 is equal to P/Q.
ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪಿ ಇಸ್ ಈಕ್ವಲ್ ಟು ರೂಟ್ 5q, ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 5q ಸ್ಕ್ವೇರ್. ನೋಡಿ 5 ಡಿವೈಡ್ಸ್ ಪಿ ಸ್ಕ್ವೇರ್, 5 ಡಿವೈಡ್ಸ್ q ಸ್ಕ್ವೇರ್, 5 ಡಿವೈಡ್ಸ್ ಪಿ, 5 ಡಿವೈಡ್ಸ್ q. ಎರಡು ಸ್ಟೇಟ್ಮೆಂಟ್ ಇಲ್ಲಿ ಏನಿದೆ ಅದೇ ಬರುತ್ತೆ, ಬಟ್ q ಸ್ಕ್ವೇರ್ ಇರುತ್ತೆ. ಇಲ್ಲಿ q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಸ್ಕ್ವೇರ್ ಇರುತ್ತೆ, ಇಲ್ಲಿ p ಸ್ಕ್ವೇರ್ ಇಸ್ ಈಕ್ವಲ್ ಟು 5q ಸ್ಕ್ವೇರ್ ಇರುತ್ತೆ. ಓಕೆ ನೋಡಿ, ಈ ಮೂರು ಸ್ಟೇಟ್ಮೆಂಟ್ ಈಸಿ ಆಗೋಯ್ತು, ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ. ನೆಕ್ಸ್ಟ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 25k ಸ್ಕ್ವೇರ್ ಆಯಿತು. ಪಿ ಸ್ಕ್ವೇರ್ ಅಂದ್ರೆ ಏನು ಬರ್ಕೋತೀವಿ, ಇಲ್ಲಿ ಇಕ್ವೇಶನ್ 1 ಇರುತ್ತೆ, 5q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಸ್ಕ್ವೇರ್, q ಸ್ಕ್ವೇರ್ ಇಸ್ ಈಕ್ವಲ್ ಟು 5k ಸ್ಕ್ವೇರ್, ದೇರ್ಫೋರ್ 5 ಡಿವೈಡ್ಸ್ q ಸ್ಕ್ವೇರ್, 5 ಡಿವೈಡ್ಸ್ q, 5 ಡಿವೈಡ್ಸ್ ಬೋತ್ p and q. ಅವರ್ ಅಸಂಪ್ಷನ್ ಇಸ್ ರಾಂಗ್. ರೂಟ್ 5 ಇಸ್ ರ್ಯಾಷನಲ್ ನಂಬರ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಇವಾಗ ರೂಟ್ 7 ಅಂದ್ರೆ ಏನು ಬರೀತೀರಾ ಹೇಳ್ಕೊಂಡು ಹೋಗಿ ನೋಡೋಣ. ರೂಟ್ 7 ಅಂದ್ರೆ ಲೆಟ್ ಅಸ್ ಅಸ್ಯೂಮ್ ರೂಟ್ 7 ಇಸ್ ರ್ಯಾಷನಲ್. ಎಸ್. ನೆಕ್ಸ್ಟ್ ಬೇಕು ಅಂತಂದ್ರೆ ಇಲ್ಲಿ ಲೆಟ್ ರೂಟ್ 7 ಇಸ್ ಈಕ್ವಲ್ ಟು p by q, p is equal to root 7q. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ p ಸ್ಕ್ವೇರ್ ಇಸ್ ಈಕ್ವಲ್ ಟು 7q ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 7 ಡಿವೈಡ್ಸ್ p ಸ್ಕ್ವೇರ್, ನೆಕ್ಸ್ಟ್ ಡಿವೈಡ್ಸ್ p. ನೆಕ್ಸ್ಟ್ ಲೆಟ್ P is equals to p is equal to 7k. 5k. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ p ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ 5 ಇದ್ರೆ ಇಲ್ಲೇನಾಯ್ತು 25, ಇಲ್ಲಿ 7 ಇದ್ರೆ ಏನಾಯ್ತು p is equal to 7k, p is equal to 7k, p ಸ್ಕ್ವೇರ್ is equal to 49k ಸ್ಕ್ವೇರ್. 7 ಸ್ಕ್ವೇರ್ ಅಂದ್ರೆ ಏನಾಯ್ತು 49k ಸ್ಕ್ವೇರ್. ಸೊ ಇಲ್ಲಿ 7q ಸ್ಕ್ವೇರ್ is equal to 49k ಸ್ಕ್ವೇರ್, ಕ್ಯಾನ್ಸಲ್ ಆಗಿ q ಸ್ಕ್ವೇರ್ is equal to 7k ಸ್ಕ್ವೇರ್. 7 divides q ಸ್ಕ್ವೇರ್, 7 divides q, therefore 7 divides both p and q. Our assumption is wrong. Root 7 is an irrational number. ಬರೀತೀಯಾ, ಟ್ರೈ ಮಾಡ್ತೀಯಾ? ಎಸ್ ಬರಿ. ರೂಟ್ 7 ಇಸ್ ಎನ್ irrational ನಂಬರ್. ಏನು ಬರೀತೀರಾ ಫಸ್ಟ್? ಲೆಟಸ್ ನೀವು ಬರಿಬೇಕು, ನೀವು ಟ್ರೈ ಮಾಡಿ. ಲೆಟಸ್ ಅಳಿಸ್ಬೇಕು, ಹಿಂಗೆ ಮಾಡಿ. ಲೆಟಸ್ ಅಸ್ಯೂಮ್ ರೂಟ್ 7 ಈಸ್ rational super. Okay, next root 7 let root 7 is equal to p by q. Superb. Root 7 is equal to p by q and q is not equal to 0. Q is not equal to 0. P is equal to root 7q. Root 7q. Next squaring on both sides, SBS. Squaring on both the side, ಏನಾಯ್ತು p square is equal to 7q square. Yes, good. Next ಏನು ಬರೀತೀರಾ 7 divides. Yes, good. 7 divides q square, so p square, therefore 7 divides p. 7 divides p. Good, very good, superb. ಬೇಡ ಲೆಟ್ ಏನು ಬೇಡ, ಇಲ್ಲಿ ದೇರ್ ಫೋರ್ ಬರೀ ಸಾಕು. ದೇರ್ ಫೋರ್ ಕಂಕ್ಲೂಷನ್ ಬರೀತಿದ್ದೆ ಅಷ್ಟೇ. ನೆಕ್ಸ್ಟ್ ಇವಾಗ ಲೆಟ್ 7 ಇಸ್ ಈಕ್ವಲ್ ಟು ಲೆಟ್ p ಇಸ್ ಈಕ್ವಲ್ ಟು ಬರೀ p ಇಸ್ ಈಕ್ವಲ್ ಟು 7k. ಲೆಟ್ p ಇಸ್ ಈಕ್ವಲ್ ಟು 7k. ಏನು ಬರೀತೀರಾ? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ 7q square. ಅಲ್ಲ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಬರೀ. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ SBS. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಏನಾಯಿತು p ಸ್ಕ್ವೇರ್ ಇಸ್ ಈಕ್ವಲ್ ಟು 49k ಸ್ಕ್ವೇರ್. ನೆಕ್ಸ್ಟ್ p ಸ್ಕ್ವೇರ್ ಅಂದರೆ ಇಲ್ಲಿ ಇಕ್ವೇಶನ್ 1 ಹಾಕೋ, ಇದನ್ನ ಇಕ್ವೇಶನ್ 1 ಹಾಕೋ, ಇಲ್ಲಿಂದ ತಗೊಂಡು ಹೋಗು ಅಲ್ಲಿ. 7 p ಸ್ಕ್ವೇರ್ ಅಂದರೆ 7q ಸ್ಕ್ವೇರ್ ಇಸ್ ಈಕ್ವಲ್ ಟು 49k ಸ್ಕ್ವೇರ್. ಪೆನ್ ಎತ್ತು ಬರಿಬೇಕು. ಸೊ 7 1 7 7 ಕ್ಯಾನ್ಸಲ್. ವಾಟ್ ಇಸ್ ಆನ್ಸರ್? q ಸ್ಕ್ವೇರ್ ಇಸ್ ಈಕ್ವಲ್ ಟು 7k square. What is the conclusion? Therefore 7 divides q square. Good. Therefore 7 divides q. ಸೊ ಇವಾಗ ಎರಡು ಡಿವೈಡ್ ಆಗಿದೆಯಲ್ಲ, ಕಂಕ್ಲೂಷನ್ ಬರೆಯೋಣ. ಏನು ಬರೀತೀರಾ? therefore conclusion. therefore ಏನು 7 divides both p and q
ಸೊ 7 divides both p and q ಅಂತಂದ್ರೆ ಏನು ಬರಿಬೋದು, therefore our assumption is wrong. It become co-primes, correct? Our assumption is wrong. Good. If our assumption is wrong, what is the conclusion? Therefore root 7 is an irrational number. Super. Root 7 is an irrational number. ಓಕೆ, ನೆಕ್ಸ್ಟ್ ಅರ್ಥ ಆಯ್ತಲ್ವಾ, ಈಸಿ ಆಗಿದೆ ಅಲ್ವಾ? ಈಗ ಅಕಸ್ಮಾತ್ ತ್ರಿಪದಿ ಹೇಳ್ತಾನೆ, ಈಗ ರೂಟ್ 13 ಇತ್ತು ಅಂದರೆ ಏನು ಹೇಳ್ಕೊಂಡು ಹೋಗ್ತಾನೆ ನೋಡಿದ್ನ. ಸೊ ಈಗೇನು ಪ್ರೂವ್ ದ್ಯಾಟ್ ಇಟ್ ಈಸ್ ಅನ್ ಇರಾಷನಲ್ ನಂಬರ್ ಅಂತಂದ್ರೆ ಏನು ಬರೀತೀಯಪ್ಪ, ಏನು ಬರೀತೀಯ? ಪ್ರೂವ್ ದ್ಯಾಟ್ ರೂಟ್ 13 ಈಸ್ ಇರಾಷನಲ್ ನಂಬರ್ ಅಂದರೆ yes, good. Let root 13 is p by q. Very good. Q is not equal to 0. Okay, next p is equal to root 13q. Squaring on both sides, p square is equal to 13q square. 13 divides p square. 13 divides p. Next, let p is equal to 13k. Squaring on both sides ಅಂದ್ರೆ p square is equal to 13 square 169k square. ಸೊ ಇಲ್ಲಿ p square ಅಲ್ಲಿಂದ ತಂದು ಇಲ್ಲಿ ಹಾಕೊಳ್ಳಿ, 13q square ಇರುತ್ತೆ. ಸೊ q square is equal to 13k square ಆಗುತ್ತೆ. ಸೊ therefore 13 divides q square, 13 divides q. So 13 divides both p and q. Our assumption is wrong. Root 13 is an irrational number. ಅರ್ಥ ಆಗ್ತದೆ ಅಲ್ವಾ? ಇಷ್ಟು ಬರೆದ್ರೆ ನಿಮಗೆ 2 marks or 3 marks ಕನ್ಫರ್ಮ್ ಬಂದೇ ಬರುತ್ತೆ. ಸೊ ನೀವು ಇದನ್ನು ಹೋಮ್ವರ್ಕ್ ತಗೊಳ್ಳಿ. ಹೋಮ್ವರ್ಕಲ್ಲಿ prove that root 11 is irrational number. Prove that root 13 is irrational number. Okay, so ನಿಮಗೆ ಏನಾದರೂ ಇನ್ನೂ more videos ಬೇಕು ಅಂದರೆ you can join our telegram group. ಓಕೆ, ಇನ್ ಲಿಂಕ್ ಇನ್ ಬಯೋ ಇರುತ್ತೆ. ಸೊ ಜಾಯ್ನ್ ಆಗಿ ನಿಮಗೆಲ್ಲ ವೀಡಿಯೋಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಈಗ ಒಂದು ಮೆಥಡ್ ಆಯ್ತಮ್ಮ. ನೆಕ್ಸ್ಟ್ ಮೆಥಡ್ ಏನು ಮಾಡೋಣ? ಪ್ರೂವ್ ದ್ಯಾಟ್ is a 3 plus root 2 is an irrational number. Prove that ಅಂತ ಕೇಳ್ತಾನಿಲ್ಲ, prove that ಅಂತ ಕೇಳ್ತಾನೆ, ಯಾವ್ದಾದ್ರು ಕೇಳಿ. ಸೊ irrational number ಸೇಮ್. ನೀನೇ ಸ್ಟಾರ್ಟ್ ಮಾಡತ್ತೀಯಾ? ಬರ್ಕೋ. let us assume same method. let us assume 3 plus root 2 is rational. opposite. half marks ಬಂದೋಯ್ತು. ಇದನ್ನು ಸ್ಟೇಟ್ಮೆಂಟ್ ತಗೊಂಡ್ರೆ half marks ಬಂದೋಯ್ತು. ನೆಕ್ಸ್ಟ್, let 3 plus root 2 is equal to p by q. ಬೇಕು ಅಂದರೆ ಇಲ್ಲಿ q is not equal to 0 ಬರೀಮ್ಮ. q is not equal to 0. ಇಲ್ಲಿ ಬೇಕಂದ್ರೆ p and q ಆದ ಕೋಪ್ರೈಮ್ಸ್ ಅಂತ ಬರಿಬೋದು, ಇಲ್ಲ ಇಲ್ಲಿ ಇಷ್ಟ ಬರೋ ಸಾಕು. ಸಿಂಪಲ್ ಆಗಿ ಆನ್ಸರ್ ಬರೀ ಥರ ಹೇಳ್ಕೊಡ್ತೀನಿ ನಾನು. ನೆಕ್ಸ್ಟ್ ಇವಾಗ ಏನು ಮಾಡ್ತೀರಾ? ಒಂದು ನಿಮಿಷ ಇರಪ್ಪ. ಸೊ ಇಲ್ಲಿ ಏನು ಮಾಡೋಣ? ಇಲ್ಲಿ ಸೊ ರೂಟ್ 2 is equal to ಸೊ p by q. ಸೊ ಪ್ಲಸ್ 3 ಕಡೆ ಬಂದರೆ -3 ಆಯಿತು. ಈಗ ರೂಟ್ 2 is equal to ತುಂಬ ಸಿಂಪಲ್ ಆಗಿ ಬರುತ್ತೆ ಇದು ಆನ್ಸರು, p minus 3q. ವೆರಿ ಗುಡ್, 3q by q. ಸೊ ಇವಾಗ ಏನಾಯ್ತು? ರೂಟ್ 2 ಅಂದರೆ ಏನಮ್ಮ? ಇರಾಷನಲ್ ನಂಬರು. ಇದೇನು? ರ್ಯಾಷನಲ್. ಏನು ಬರೀತಾರೆ? ಎಲ್ಲ ರೂಟ್ ವಿ ನೋ ದ್ಯಾಟ್ ರೂಟ್ 2 is an irrational number. Is an irrational number or irrational. Okay, next, but p minus 3q by q is rational. LHS ಇಲ್ಲಿ ಲೈನ್ ಹಾಕೋ. ಇಲ್ಲಿ ನೆಕ್ಸ್ಟ್ ಲೈನ್ ಬರೆದ LHS is not equal to RHS. LHS is not equal to RHS. not equal to RHS. ಯಾಕೆ ನೋಡ್ಕೊಂಡು ಕೇಳಿಸ್ಕೊ ಇಲ್ಲಿ. ಯಾಕೆ? ಸೊ ಇದು ರೂಟ್ ಇಸ್ ಇರಾಷನಲ್ ನಂಬರ್, ಇದು ರ್ಯಾಷನಲ್ ನಂಬರ್. ರ್ಯಾಷನಲ್ ಆ್ಯಂಡ್ ಇರಾಷನಲ್ ಬೋತ್ ಆರ್ ನಾಟ್ ಈಕ್ವಲ್. ಏನಂತ ಕನ್ಕ್ಲೂಷನ್ ಕೊಡೋದು? ದೇರ್ಫೋರ್ ಅವರ್ ಅಸಂಪ್ಷನ್ ಇಸ್ ರಾಂಗ್. ದೇರ್ಫೋರ್ ಅವರ್ ಅಸಂಪ್ಷನ್ ಇಸ್ Therefore, our assumption is wrong. Superb. Simple ಆಗಿದೆ ಅಲ್ವಾ ಇದು? ಈಸಿಯಾಗಿ ಬರಿಬೋದಾ? Our assumption is wrong. What is the conclusion? 3 plus root 2 is an irrational number. ಬರಿ 3 plus root 2 is an irrational number.
ತುಂಬ ಈಸಿ. ಯಾವುದಾದ್ರು ಕ್ವಶನ್ಸ್ ಕೊಡಿ ಇದೇ ಥರ ಮಾಡ್ಕೊಳ್ಳಿ. ತುಂಬ ಸಿಂಪಲಾಗಿ ಕೊಟ್ಟಿದ್ದೀನಿ ನಾನು, ಬೇರೆ ಏನು ಡಿಫಿಕಲ್ಟಿ ಏನಿಲ್ಲ ಇದರಲ್ಲಿ. ಸೊ ನೋಡಿ, ಫಸ್ಟ್ ಲೆಟರ್ಸ್ ಅಸ್ಯೂಮ್ 3 + ರೂಟ್ ಈಸ್ ಇರಾಷ್ಟ್ನ ಕೊಟ್ಟಿದ್ದಾನೆ, ರಾಷ್ಟ್ರ ಬರ್ಕೊಳ್ಳಿ. 3 + ರೂಟ್ ಈಸ್ ಈಕ್ವಲ್ ಟು p/q. ಇಲ್ಲಿ ಮಾಡೋ ಮಿಸ್ಟೇಕ್ ಏನು ಅಂದರೆ ನೆಗೆಟಿವ್ ಇದ್ರೆ ಆ ಕಡೆ ಹೋದರೆ ಪಾಸಿಟಿವ್ ಆಗುತ್ತೆ, ಅದೊಂದು ಗಮನಿಸ್ಕೊಳ್ಳಿ. ಸೊ ರೂಟ್ 2 ಈಸ್ ಈಕ್ವಲ್ ಟು p/q, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ರೂಟ್ 2 ಈಸ್ ಈಕ್ವಲ್ ಟು p - 3q/q. ಸೊ ರೂಟ್ 2 is a irrational number, p - 3q is rational, LHS is not equal to RHS. Therefore our assumption is wrong. Therefore 3 + root 2 is an irrational number or irrational. ಸಾಕು, ಇಷ್ಟು ಬರ್ತಾರೆ 3 ಮಾರ್ಕ್ ಕೊಟ್ಬಿಡ್ತಾರೆ. ಎನ್ಸ್ ಪ್ರೂವ್ಡ್ ಅಂತ ಬರೀತಾರೆ, ಬರ್ಕೊಳ್ಳಿ ಸಾಕು. ಓಕೆ, ಒಂದೆರಡು ಹೋಮ್ವರ್ಕ್ ಕೊಡೋಣ. ಓಕೆ, ಇದನ್ನು ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. 3 - root 5 is homework, ಟ್ರೈ ಮಾಡಿ. ಆ್ಯಂಡ್ ದಿಸ್ ಸಮ್ ಆಲ್ಸೋ ಕ್ಯಾನ್ ಟ್ರೈ ಫಾರ್ ಯುವರ್ ಸೆಲ್ಫ್. 5 - root 3 irrational number. ಓಕೆ, any doubts you can join our Telegram group, so you'll get all the details you'll get, and whatever doubts is there you can clarify with chats also. Thank you.